ಬಿಜೆಪಿ ಪಾಳಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ತಮ್ಮ 100 ದಿನಗಳ ಅಧಿಕಾರಾವಧಿಯನ್ನು ಪೂರೈಸಿದ್ದಾರೆ. ಈ ನಡುವೆ ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಂಚರಿಸಿದ್ದಾರೆ. ಒಂದು 7-7.5 ಸಾವಿರ ಕಿಲೋಮೀಟರ್ ಸಂಚರಿಸಿದ್ದಾರೆ. ಎಲ್ಲರನ್ನ ಸಮಾಧಾನ ಪಡಿಸುತ್ತಾ ಸಾಗಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಇಡೀ ದಕ್ಷಿಣ ಭಾರತದಲ್ಲಿ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಒಂದು ಫರ್ಮಾನು ಹೊರಡಿಸಿದ್ದಾರೆ. ಕಳೆದ ಬಾರಿ ಅಂದರೆ ದಕ್ಷಿಣ ಭಾರತ ಅಂತಂದರೆ ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ ಇದೆಲ್ಲ ಸೇರಿ 130 ಲೋಕಸಭಾ ಸ್ಥಾನ ಬರುತ್ತೆ. ಈ 130 ಲೋಕಸಭಾ ಸ್ಥಾನದಲ್ಲಿ ಕಳೆದ ಬಾರಿ ಬಿಜೆಪಿ 29 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಎಷ್ಟು? 29 ಸ್ಥಾನಗಳನ್ನು. ಹಾಗಾಗಿ 303 ಆಗಿತ್ತು ಟೋಟಲ್. ಆದರೆ ಈ ಬಾರಿ 130 ಸ್ಥಾನಗಳ ಪೈಕಿ ಕೇವಲ 29 ಅಲ್ಲ, ಅಂದರೆ 29ರಲ್ಲಿ 25 ಕರ್ನಾಟಕದಿಂದ, 29 ಅಲ್ಲ, ನನಗೆ 50 ಸ್ಥಾನಗಳು ಬೇಕೇ ಬೇಕು. ಹಾಗಿದ್ದರೆ ಮಾತ್ರ ನಾವು 370 + 30 400 ಪಾರ್ ಮಾಡೋಕ್ಕಾಗತ್ತೆ ಅಂತ ಫರ್ಮಾನು ಹೊರಡಿಸಿದ್ದಾರೆ. ಹಾಗಾಗಿ ಪದೇ ಪದೇ ನರೇಂದ್ರ ಮೋದಿ ಅವರು ಕೂಡ ದಕ್ಷಿಣ ಭಾರತ ಪ್ರವಾಸ ಮಾಡ್ತಾನೆ ಇದ್ದರು. ಈ ಮಧ್ಯೆ ರಾಜ್ಯ ಬಿಜೆಪಿ ಕರ್ನಾಟಕದಲ್ಲಿ ಒಂದು ಆಂತರಿಕ ಸಮೀಕ್ಷೆಯನ್ನು ಮಾಡಿದೆಯಂತೆ. ಆ ಆಂತರಿಕ ಸಮೀಕ್ಷೆಯಲ್ಲಿ ವಿಜೇಂದ್ರ ಅವರು ಹೇಳ್ತಾ ಇದ್ರು 28ಕ್ಕೆ 28 ಗೆಲ್ತೀವಿ, ಅದಲ್ಲದಿದ್ದರೂ ಕೂಡ 25 ಆದರೂ ಬರಬೇಕು ಕಳೆದ ಬಾರಿಯದ್ದು. ಆದರೆ ಒಂದು ಆತಂಕಕಾರಿ ಬೆಳವಣಿಗೆ ಬಿಜೆಪಿಯಲ್ಲಿ ಕಂಡು ಬರ್ತಾ ಇದೆ. ಏನು? ಕೇವಲ ಕೆಲವು 10-12 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಕಾರಣಕ್ಕಾಗಿ ಹಿನ್ನಡೆಯಾಗಬಹುದು. ಬಿಜೆಪಿಗೆ ಹಿನ್ನಡೆ ಇಲ್ಲ, ಆದರೆ ಕ್ಯಾಂಡಿಡೇಟ್ ಕಾರಣದಿಂದ ಹಿನ್ನಡೆಯಾಗತ್ತೆ. ಅಲ್ಲಿ ಸೂಕ್ತವಾದ ಕ್ಯಾಂಡಿಡೇಟ್ ಸಿಕ್ಕಿದ್ರೆ ಚಾನ್ಸ್ ಇದೆ. ಯಾವುದದು? ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಅದರ ಬಗೆಗಿನ ವಿಸ್ತೃತವಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ವಿಧಾನಸಭೆ ಚುನಾವಣೆಯಲ್ಲಿ ಅತಿಯಾದ ಆತ್ಮವಿಶ್ವಾಸ, ತಪ್ಪು ನಿರ್ಧಾರಗಳು ಮೈಮೆರೆತ ಪರಿಣಾಮ ದೊಡ್ಡ ಸೋಲು ಕಂಡ ಬಿಜೆಪಿ ಈ ಬಾರಿ ತಪ್ಪು ಮರುಕಳಿಸದಂತೆ ಎಚ್ಚರಿಕೆಯ ಹೆಜ್ಜೆ ಇಡಲಾರಂಭಿಸಿದೆ. ಲೋಕಸಭಾ ಚುನಾವಣೆಗೆ ಪಕ್ಷದ ತಯಾರಿ ಆರಂಭಿಸಿದ್ದು ಕರ್ನಾಟಕದಲ್ಲಿರುವಂತಹ 28 ಸ್ಥಾನಗಳ ಪೈಕಿ 28 ಸ್ಥಾನವನ್ನು ಗೆಲ್ಲಲು ಕೇಸರಿ ಪಾಳಯ ಸಜ್ಜಾಗ್ತಿದೆ. ಇದರ ಬೆನ್ನಲ್ಲೇ ಆಂತರಿಕ ಸಮೀಕ್ಷೆ ಮಾಡಿರುವ ಬಿಜೆಪಿಗೆ ಹಿನ್ನಡೆಯ ವರದಿ ಸಿಕ್ಕಿದೆ. ಹೌದು, ಈವರೆಗೂ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಪೂರಕವಾದ ವಾತಾವರಣವಿದೆ. ರಾಮಮಂದಿರ ಉದ್ಘಾಟನೆ, ಕೇಂದ್ರದ ಕಾರ್ಯಕ್ರಮ, ಆಡಳಿತ ನಿರ್ವಹಣೆ ಜನರ ಮನಸ್ಸಿನಲ್ಲಿದೆ. ಇಷ್ಟರ ನಡುವೆಯೂ 7ರಿಂದ 8 ಕ್ಷೇತ್ರಗಳಲ್ಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವಿದ್ದು 4ರಿಂದ 5 ಕ್ಷೇತ್ರಗಳಲ್ಲಿ ಸಂಸದರ ವಿರುದ್ಧ ನಕಾರಾತ್ಮಕ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಸಂಸದರಾಗಿ ಆಯ್ಕೆಯಾದ ಬಳಿಕ ಜನರಿಂದ ಸಂಪೂರ್ಣ ದೂರ ಉಳಿದು ಈಗ ಮೋದಿ ಹೆಸರಲ್ಲಿ ಗೆಲ್ಲಲು ಹೋದ್ರೆ ಜನ ಒಪ್ಪಿಕೊಳ್ಳದೆ ಹೋಗಬಹುದು. ಹೀಗಾಗಿ ಹಾಲಿ ಸಂಸದರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಮಣೆ ಹಾಕಲು ಪಕ್ಷದಲ್ಲಿ ಚರ್ಚೆ ನಡೆದಿದ್ಯಂತೆ. ಈ ಬಗ್ಗೆ ವರಿಷ್ಠರ ಜೊತೆಯೂ ಚರ್ಚೆ ನಡೆದಿದ್ದು ಮಾಸಾಂತ್ಯಕ್ಕೆ ಅಭ್ಯರ್ಥಿಗಳ ಬಗ್ಗೆ ಆಯ್ಕೆ ಸಂಬಂಧ ಮಹತ್ವದ ಸಭೆಯೂ ಕೂಡ ನಡೆಯಲಿದೆಯಂತೆ. ಈ ನಡುವೆ ಬಿಜೆಪಿ ಭದ್ರ ನೆಲೆಯಾಗಿರುವ ಕ್ಷೇತ್ರಗಳಲ್ಲಿ ವಲಸಿಗರಿಗೆ ಟಿಕೆಟ್ ನೀಡಬಾರದು ಎಂಬ ಪಕ್ಷದ ಮುಂದಿನ ಭವಿಷ್ಯದಲ್ಲಿ ಇಟ್ಕೊಂಡು ಕಾರ್ಯಕರ್ತರಿಗೆ ಟಿಕೆಟ್ ನೀಡಲು ಚರ್ಚೆ ಮಾಡಲಾಗಿದೆಯಂತೆ. ಇದು ಬಿಜೆಪಿಯ ಒಂದು ಆಂತರಿಕ ಸಮೀಕ್ಷೆ. ವಿಜೇಂದ್ರ ಅವರು ಆರಂಭದಲ್ಲೇ ಒಂದು ಮಾತನ್ನು ಹೇಳಿದರು. ಏನು ಅಂತಂದರೆ, ಕೆಲವರನ್ನ ಬದಲಾವಣೆ ಮಾಡುವ ಆಸೆ ನಮಗಿಲ್ಲ, ಆದರೆ ಒಳ್ಳೆ ಕ್ಯಾಂಡಿಡೇಟ್ಗಳು ನಮಗೆ ಬೇಕೇ ಬೇಕು ಅಂತ. ಯಡಿಯೂರಪ್ಪನವ್ರಿಗೂ ಕೂಡ ಯಾವುದೇ ಕ್ಯಾಂಡಿಡೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತಿರಲಿಲ್ಲ. ಆದರೆ 12 ಕ್ಷೇತ್ರ ಮಾತ್ರ ಕಗ್ಗಂಟಾಗ್ತಾ ಇದೆ. ಅದಕ್ಕೆ 2 ಕಾರಣ ಇದೆ. ಏನು ಅಂತ ಹೇಳ್ತೀನಿ. ಬಿಜೆಪಿಗೆ 28 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳಲ್ಲಿ ವಿವಿಧ ಸಮಸ್ಯೆಗಳು ಕಾಣ್ತಾ ಇದೆ. 7-8 ಕ್ಷೇತ್ರಗಳಲ್ಲಿ ಕೆಲವು ಕಡೆ ಹಾಲಿ ಸಂಸದರು ಸಕ್ರಿಯರಾಗಿಲ್ಲ, ಕಾಣ್ತಾನೆ ಇಲ್ಲ. ಯಾರು ಸಂಸದರು ಅಂತ ಗೊತ್ತಿಲ್ಲ. ಈಗ ನಿಮಗೆ ನಳಿನ್ ಕುಮಾರ್ ಕಟೀಲ್ 3 ಬಾರಿ ಆದ ಕಾರಣಕ್ಕಾಗಿ ಓಕೆ, ದಕ್ಷಿಣ ಕನ್ನಡ ಸಂಸದ ಗೊತ್ತಾಗುತ್ತೆ. ಆಮೇಲೆ ಪ್ರತಾಪ್ ಸಿಂಹ ಗೊತ್ತಾಗುತ್ತೆ, ಬೆಂಗಳೂರಿನಲ್ಲಿ ಗೊತ್ತಾಗುತ್ತೆ. ಇನ್ನು ಕೆಲವು ಕಡೆ ಯಾರು MP ಅಂತಲೇ ಗೊತ್ತಾಗಲ್ಲ ಅಂಥ ಪರಿಸ್ಥಿತಿ. 7-8 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರು ಸಕ್ರಿಯರಾಗಿಲ್ಲ ಅಂತಂದರೆ ಅವ್ರು ಬರೋದೇ ಇಲ್ಲ. ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಏನು ಲಾಭ ಆಗುತ್ತೆ ಅಂತ ಹೇಳೋಕೆ ಬಂತಾರೆ, ಮೀಡಿಯಾ ಮುಂದೆ ಮಾತಾಡ್ತಾರೆ, ಚುಮಂತ್ರ ಕಳಿ ಮತ್ತೆ ಇರಲ್ಲ. ಇದೊಂದು 7-8 ಕ್ಷೇತ್ರ. ಇನ್ನು 4-5 ಕ್ಷೇತ್ರಗಳಲ್ಲಿ ಸಂಸದರ ವಿರುದ್ಧ ನೆಗೆಟಿವ್, ನಕಾರಾತ್ಮಕ ಅಭಿಪ್ರಾಯ ಇದೆ. ಇವನು ಬೇಡ ರೀ ಅನ್ನೋ ರೀತಿಯಲ್ಲಿದೆ. ಸರಿಯಿಲ್ಲಪ್ಪ ಈ ಮನುಷ್ಯ, ಈ ಥರ ಇದೆ. ಒಂದು ಕಡೆ ಸಕ್ರಿಯರಾಗಿಲ್ಲ,
ಒಳ್ಳೆ ಪ್ಲಾಟ್ ಇದೆ ಅಲ್ಲಿ, ಸಕ್ರಿಯರಿಲ್ಲ. ಒಳ್ಳೆ ನಾಯಕರೇ, ಸಕ್ರಿಯರಿಲ್ಲ. ಇದು ಜನಗಳಿಗೆ ತಲೆನೋವಾಗಿದೆ. ಇನ್ನು ಮೋದಿ ಹೆಸರಲ್ಲಿ ಗೆಲ್ಲಬಹುದು ಎಂಬುದು ಕೆಲ ಸಂಸದರ ವಾದ. ನರೇಂದ್ರ ಮೋದಿ ರೀ ಆಗೋಗ್ಬಿಡತ್ತೆ, ರಾಮ ಮಂದಿರ ಹಿಂಗಿದೆ. ಆದರೆ ಎಲ್ಲ ಟೈಮಲ್ಲಿ ಹಂಗೆ ಆಗಲ್ಲ. ಈ ರಾಜ್ಯ ಬಿ ಜೆ ಪಿ ಕೂಡ ಕಳೆದ ಬಾರಿ ಮೋದಿಯವರನ್ನು ಪಾಪ ಎಲ್ಲ ಕಡೆ ಓಡಿಸಿದ್ರೆ ಏನು ಗೆದ್ದು ಬಿಡ್ತಾರೆ ಅಂತ 66 ಜನಗಳು ಡಿಸೈಡ್ ಮಾಡಿದ್ದಾರೆ. ಮೋದಿಗೆ ಏನು ಓಟ್ ಹಾಕಬೇಕು ಹಾಕ್ತೀವಿ, ಹಾಗಂತ ನೀವು ಲಾಟ್ ಫೋಟೋನ ನಿಲ್ಲಿಸಿದ್ರೆ ಹಾಕಲ್ಲ, ಡಿಸೈಡ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಅದು ರಾಜ್ಯ ಬಿ ಜೆ ಪಿಗೂ ಗೊತ್ತಿದೆ, ಮೋದಿ ಅವರಿಗೆ ಆಗಿ ಓಟ್ ಹಾಕೋದಕ್ಕೆ ರೆಡಿ ಇದ್ದಾರೆ. ಹಾಗಂತ ನೀವು ಲೈಟ್ ಕಂಬವನ್ನೇ ನಿಲ್ಲಿಸ್ಬಿಟ್ರೆ ಹಾಕಲ್ಲ. ಲೈಟ್ ಕಂಬ ನಿಂತರೂ ಒಂದು ಗಾದೆ ಇತ್ತಲ್ಲ ಕಾಂಗ್ರೆಸ್ ಅವಧಿಯಲ್ಲಿ, ಲೈಟ್ ಕಂಬವನ್ನು ನಿಲ್ಲಿಸಿದ್ರು ಕೂಡ ಗೆಲ್ಲಿಸ್ತಾರೆ ಅಂತ. ಹಾಗಾಗಿ ಆದರೆ ಅವರು ಲೈಟ್ ಕಂಬ ನಿಲ್ಲಿಸ್ತಾ ಇರಲಿಲ್ಲ. ಈಗ ಮೋದಿಯವರ ಕಾಲಾವಧಿಯಲ್ಲಿ ಬಿ ಜೆ ಪಿ ಲೈಟ್ ಕಂಬ ನಿಲ್ಲಿಸಿದ್ರೆ ಗೆದ್ದು ಬಿಡ್ತಾರೆ ಅಂತಂದರೆ ಲೈಟ್ ಕಂಬದಂಥವರನ್ನು ನಿಲ್ಲಿಸಬಾರ್ದು, ಸಕ್ರಿಯರಾಗಿರಬೇಕು ಅಂತೇಳಿ ಕ್ಷೇತ್ರದಲ್ಲಿ ಕೆಲ ಸಂಸದರ ಅಸಡ್ಡೆಯಿಂದ ಗ್ಯಾರಂಟಿ ಗುಂಗು ಜೋರಾಗಿದೆ. ಅಂದರೆ ನರೇಂದ್ರ ಮೋದಿಯವರ ವರ್ಚಸ್ಸು, ನರೇಂದ್ರ ಮೋದಿಯವರ ಜನಪ್ರಿಯತೆ, ಅಥವಾ ರಾಮ ಮಂದಿರ ಅಥವಾ ಹಿಂದುತ್ವ ಏನು ಬಳಸ್ಕೊಳ್ಳುತ್ತೆ ಬಿ ಜೆ ಪಿಯ ಮೇನ್ ಎಜೆಂಡಾ, ಅದರ ಹೊರತಾಗಿ ಅದನ್ನು ಅವರು ಹೇಳ್ತಾನೆ ಇಲ್ಲ. ಹಾಗಾಗಿ 5 ಗ್ಯಾರಂಟಿ ಯೋಜನೆಗಳಿದೆ. ಕಾಂಗ್ರೆಸ್ನದ್ದು ಅಕ್ಕಿ ಯೋಜನೆ ಇರ್ಬೋದು, ನಾನು ಆವತ್ತಿಂದ ಹೇಳ್ತಾ ಇರ್ತೀನಿ, ಒಂದು ಕರೆಂಟ್, ಮತ್ತೊಂದು ಫ್ರೀ ಬಸ್. ಇದು ಜಗತ್ತು ಏನೇ ಟೀಕೆ ಟಿಪ್ಪಣಿ ಮಾಡಲಿ ಅದಂತೂ ಸೂಪರ್ ಹಿಟ್ ಆಗಿದೆ. ಉಳಿದದ್ರ ಬಗ್ಗೆ ನಾನು ಮಾತಾಡಲಾರೆ. ಅರ್ಧ 50-50 ಅಕ್ಕಿ ವಿಚಾರ ಕೂಡ 50-50, ಅಥವಾ ಗೃಹಲಕ್ಷ್ಮಿ ಯೋಜನೆ ಕೆಲವರಿಗೆ ತಲುಪಲೇ ಇಲ್ಲ. ಆಮೇಲೆ ಯುವ ನಿಧಿ ನಮ್ಗೆ ಗೊತ್ತಿಲ್ಲ ಅದೇನಾಗಿದೆ ಅಂತೇಳಿ. ಇನ್ನು ವಯಸ್ಸಿನ ಕಾರಣಕ್ಕೆ ಕೆಲ ಸಂಸದರಿಂದ ಕ್ಷೇತ್ರ ಸುತ್ತಾಟ ಇಲ್ಲ. ಫಾರ್ ಎಕ್ಸಾಂಪಲ್ ಭಾಳ ಓಪನ್ ಆಗಿ ಹೇಳ್ಬಿಡ್ತೀನಿ, ಚಿಕ್ಕಬಳ್ಳಾಪುರ ಅಲ್ಲಿ ಬಚ್ಚೇಗೌಡರು ಇಲ್ಲ, ಸಕ್ರಿಯ ಇಲ್ಲ, ಆಮೇಲೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಮತ್ತೊಂದು ಕಡೆ ಚಾಮರಾಜನಗರ ಶ್ರೀನಿವಾಸ ಪ್ರಸಾದ್ ಅವರು ವಯಸ್ಸಿನ ಕಾರಣ, ಮತ್ತೊಂದು ಕಾರಣಕ್ಕಾಗಿ ಅವರಿಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಂತ ಅವರ ಕಾಲದಲ್ಲಿ ಅವರು ಕೆಲಸ ಮಾಡಿಲ್ಲ ಅಂತ ನಾನು ಖಂಡಿತ ಹೇಳಲಾರೆ. ಇನ್ನು ಹೊಸಬರಿಗೆ ಮಣೆ ಹಾಕುವಂತೆ ಕಾರ್ಯಕರ್ತರ ಒತ್ತಡ ಬರ್ತಾ ಇದೆ. ಬಿ ಜೆ ಪಿ ಕೂಡ ಅದಕ್ಕೆ ಭಾಳ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದೆ, ಹೊಸಬರಿಗೆ ಕೊಡಬೇಕು ಅಂತೇಳಿ. ವಲಸಿಗರಿಗೆ ಮಣೆ ಹಾಕಿದ್ರು ಗೆಲ್ಲುವುದು ಕಷ್ಟ. ಇದು ಅಲ್ಲಿಂದ ಕರ್ಕೊಂಬಂದು ಇಲ್ಲಿಂದ ಕರ್ಕೊಂಬಂದು ಸೆಟ್ಲ್ ಮಾಡಬೇಡ. ನರೇಂದ್ರ ಮೋದಿ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ, ಇದು ಬೇಡ ಇನ್ನು ಮುಂದೆ ಅಂತೇಳಿ ಅದು ಹೇಳ್ತೀನಿ. ಯಾವ ಕ್ಷೇತ್ರದಲ್ಲಿ ಹಿನ್ನಡೆ, ಯಾವ್ಯಾವ ಕ್ಷೇತ್ರ ಬನ್ನಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾವೇರಿ ಕ್ಷೇತ್ರ ಇದೆಯಲ್ಲ, ಹಾವೇರಿ ಕ್ಷೇತ್ರಕ್ಕೆ ಭಾಳ ದೊಡ್ಡ ಫೈಟ್ ಆಗ್ತಾ ಇದೆ. ಶಿವಕುಮಾರ್ ಉದಾಸಿ, ಸಿ ಎಂ ಉದಾಸಿಯವರ ಪುತ್ರ. ಇವರು ಇಲ್ಲಿ ಎಷ್ಟು ಸಕ್ರಿಯ, ಕ್ಷೇತ್ರದಲ್ಲಿ ಎಷ್ಟು ಸಕ್ರಿಯ ಅದು ಬೇರೆ ವಿಚಾರ. ಆದರೆ ಸಂಸದೀಯ ಮಂಡಳಿ ಇರುತ್ತಲ್ಲ ಅವ್ರದ್ದು, ಆ ಸಂಸತ್ತಿಗೆ ಸಂಬಂಧಪಟ್ಟ ಹಾಗೆ ಲೆಕ್ಕ ಪರಿಶೋಧನೆ ಮತ್ತೊಂದು ಎಲ್ಲದರಲ್ಲೂ ಕೂಡ ಶಿವಕುಮಾರ್ ಉದಾಸಿ ಭಾಳ ಅಗ್ರೆಸಿವ್ ಆಗಿದ್ದರು. ಆದರೆ ಯಾವಾಗ ಅವರಿಗೆ ಗೊತ್ತಿಲ್ಲ, ಸಡನ್ನಾಗಿ ಅವರ ತಂದೆ ತೀರ್ಕೊಂಡಂಥ ನಂತರ ಆ ಕ್ಷೇತ್ರದಲ್ಲಿ ಇವರು ಬಯಸಿದ್ರೇನೋ ಗೊತ್ತಿಲ್ಲ, ಏಕಾಏಕಿ ಹೇಳಿಬಿಟ್ರು ನಾನು ಇನ್ನು ಸ್ಪರ್ಧೆ ಮಾಡೋದಿಲ್ಲ ಅಂತ ಶಿವಕುಮಾರ್ ಉದಾಸಿ ಹೇಳಿಬಿಟ್ರು. ಎಜುಕೇಟೆಡ್ ಎಲ್ಲವೂ ಕೂಡ. ಇನ್ನೊಂದೇ ಏನು ಹೇಳ್ತಾರೆ ಅಂತಂದರೆ, ಅವರ ಬಿಸ್ನೆಸ್ ಪಾರ್ಟ್ನರ್ ಸ್ವಲ್ಪ ಇದಾದ ಕಾರಣಕ್ಕಾಗಿ ಬಿಸ್ನೆಸ್ಗಾಗಿ ಅವರು ಇದನ್ನು ಬಿಟ್ಬಿಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಸೊ ಹಾಗಾಗಿ ಹಾವೇರಿ ಒಂದು ರೀತಿಯಲ್ಲಿ ಬಂಜರಾಗಿಬಿಟ್ಟಿದೆ. ಇನ್ನು ದಾವಣಗೆರೆ ಜಿ ಎಂ ಸಿದ್ದೇಶ್ವರ ಇಲ್ಲಿ ಎಂ ಪಿ, ವಯಸ್ಸು ಕೂಡ ಆಗಿದೆ. ಇನ್ನೊಂದು ಕಳೆದ ಬಾರಿ ಅವರು ತಮ್ಮ ಬರ್ತ್ಡೇ ಟೈಮಲ್ಲಿ ನೆಕ್ಸ್ಟ್ ಟೈಮ್ ನಾನು ಚುನಾವಣೆಗೆ ನಿಲ್ಲಲ್ಲ, ಈ ಬಾರಿ ಕೊನೆ ಅಂತ ಹೇಳಿದರು. ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ವರು ಕೂಡ ಸಕ್ರಿಯರಾಗಿಲ್ಲ. ಮಂತ್ರಿ ಆಗಿದ್ದರು, ನಂತರ ಅವರನ್ನು ಮಂತ್ರಿಗಿರಿಯನ್ನು ತೆಗೆಯಲಾಗಿದೆ, ಸಕ್ರಿಯರಾಗಿಲ್ಲ. ಈಗಲೂ ಕೂಡ ಅವ್ರು ಬಯಸ್ತಾ ಇದ್ದಾರೆ, ಅಥವಾ ನನ್ನ ಫ್ಯಾಮಿಲಿಗೆ ಕೊಡಿ ಅಂತೇಳಿ ಅಲ್ಲೊಂದು ಫೈಟ್ ಇದೆ, ನನ್ನ ಕೊಡಿ ಅಂತೇಳಿ ಯಾರು ಹೊನ್ನಾಳಿ ರೇಣುಕಾಚಾರ್ಯ ಕೂಡ ಹೇಳ್ತಾ ಇದ್ದಾರೆ. ಬೀದರ್ ಭಗವಂತ್ ಖೂಬಾ ಈ ಬಾರಿ ಟಿಕೆಟ್ ಸಿಕ್ಕಿದ್ರೆ 3ನೇ ಬಾರಿ. ಆದರೆ ಅಲ್ಲಿ ಆಂತರಿಕವಾಗಿ ಬಿ ಜೆ ಪಿಯಲ್ಲೇ ಸರಿ ಇಲ್ಲ. ಆ 8 ವಿಧಾನಸಭಾ ಕ್ಷೇತ್ರ ಇದೆ, 8 ವಿಧಾನಸಭಾ ಕ್ಷೇತ್ರದ 8 ನಾಯಕರುಗಳು ಹೇಳ್ಬಿಟ್ರು, ನಮಸ್ಕಾರ ಮಾಡಿಬಿಟ್ಟು. ಆಮೇಲೆ ಚವ್ಹಾಣ್ ಅವರಂತೂ ಗೊತ್ತಲ್ಲ ನಿಮಗೆ, ಪ್ರಭು ಚವ್ಹಾಣ್ ಕಾಲಿಗೆ ಬಿದ್ದುಬಿಟ್ರು, ಯಾರು ಕೊಟ್ಟರು ಪರವಾಗಿಲ್ಲ ಸರ್ ಭಗವಂತ್ ಖೂಬಾ ಅವ್ರು ಕೊಡಬೇಡಿ ಅಂತ. ಆಯಿತಾ, ಅಲ್ಲಿ ಸಮಸ್ಯೆ ಇದೆ. ತುಮಕೂರು ಜಿ ಎಸ್ ಬಸವರಾಜು ಕಳೆದ ಬಾರಿ ದೇವೇಗೌಡರನ್ನು ಸೋಲಿಸಿದಂಥವ್ರು, ವಯಸ್ಸಿನ ಕಾರಣಕ್ಕಾಗಿ ಈ ಬಾರಿ ಅವರು ಹೇಳಿದ್ದಾರೆ ನಾನಿಲ್ಲ ಅಂತೇಳಿ. ಆಮೇಲೆ ಅವರ ಪುತ್ರ ಇದ್ದಾರೆ ಜ್ಯೋತಿ ಗಣೇಶ್ ಅವರ ಬಗ್ಗೆ ಮೊನ್ನೆ ಇತ್ತೀಚೆಗೊಂದು ಮಾತನ್ನು ಹೇಳಿದರು, ಯಾರು ಡಿ ಕೆ ಶಿವಕುಮಾರ್, ಅವನು ಬರೋನಿದ್ದ, ಬೇರೆ ಕಾರಣಕ್ಕಾಗಿ ಬರಲಿಲ್ಲ ಅಂತ ಹೇಳಿದರು. ಜಿ ಎಸ್ ಬಸವರಾಜು ಸಕ್ರಿಯರಿಲ್ಲ. ಸೊ ಹಾಗಾಗಿ ತುಮಕೂರಲ್ಲಿ ಯಾರಿಗೆ ಅಂತ ಗೊತ್ತಿಲ್ಲ. ಮಂಡ್ಯ ಬಿ ಜೆ ಪಿಯ ಕ್ಷೇತ್ರ ಅಲ್ಲ, ಆದರೆ ಮಂಡ್ಯ ಸಂಸದೆ ಬಿ ಜೆ ಪಿಗೆ ಸೇರ್ಪಡೆ ಮತ್ತು ಸಪೋರ್ಟ್ ಎಲ್ಲವೂ ಇದ್ದ ಕಾರಣಕ್ಕಾಗಿ ಮಂಡ್ಯ. ಆದರೆ ಯಾರು ಕೊಡ್ತಾರೆ? ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದಾಗಿ ಜೆ ಡಿ ಎಸ್ಸು ಬಿ ಜೆ ಪಿ ಅಥವಾ ಕಾಂಗ್ರೆಸ್, ಈ ರೀತಿಯ ಗೊಂದಲಗಳಿಂದಾಗಿ ಪ್ರಾಬ್ಲಮ್ ಇದೆ. ಬೆಂಗಳೂರು ಉತ್ತರ ಸದಾನಂದ ಗೌಡರು ಆಲ್ರೆಡಿ ನಾನು ಚುನಾವಣಾ ಅಖಾಡದಿಂದ ಹೊರಗೆ ಅಂತ ಹೇಳಿಬಿಟ್ಟಿದ್ರು. ಆದರೆ ಸ್ವಾಮಿ ನೀವಲ್ಲಿ ಹೊರಗೋಗ್ಬಿಟ್ರೆ ಇಲ್ಲಿ ಸಿ ಟಿ ರಾವ್ ಬಂದು ನಿಂತ್ಕೋತಾರೆ ಅಂತ ಅಂದ್ಬಿಟ್ಟು ಬಸವರಾಜ ಬೊಮ್ಮಾಯಿ, ಆಮೇಲೆ ಸಿ ಟಿ ಇದು ಯಾರು ಅಶೋಕ್, ಇವರೆಲ್ಲ ಹೋಗ್ಬಿಟ್ಟು ಇಲ್ಲ ಸದಾನಂದ ಗೌಡ್ರೆ ನೀವೇ ನಿಲ್ಲಬೇಕು,
ಯಾರೋ ಬಂದುಬಿಡ್ತಾರೆ ಆಮೇಲೆ ಅಂತ ಅದರ ಸೀಟು ಬಂದುಬಿಟ್ರೆ ಬ್ಯಾಂಗ್ಳೂರಲ್ಲಿ ಅಗ್ರೆಸಿವ್ ಆಗ್ತಾರೆ, ಅವ್ರಿಗೆ ಇಷ್ಟ ಇಲ್ಲ, ಹಾಗಾಗಿದೆ, ಅಲ್ಲೂ ಪ್ರಾಬ್ಲಮ್ ಇದೆ. ಅನಂತಕುಮಾರ್ ಹೆಗಡೆ ನೋಡಿ, ಅನಂತಕುಮಾರ್ ಹೆಗಡೆ ಅವರಿಗೆ ಇದು 8ನೇ ಚುನಾವಣೆ. ಈ ಬಾರಿ ಟಿಕೆಟ್ ಸಿಕ್ಕಿದ್ರೆ ಸತತವಾಗಿ ಗೆದ್ದು ಬಂದಂಥವ್ರು, 5-6 ಬಾರಿ ಏನೋ ಗೆದ್ದು ಬಂದಂಥವ್ರು. ಆದರೆ ಈ ಬಾರಿ ಯಾವತ್ತೂ ಕೂಡ ಅವರು ಟಿಕೆಟ್ ಕೇಳಲ್ಲ, ಕ್ಷೇತ್ರದಲ್ಲಿ ಒಂದು ಓಡಾಡ್ತಾರೆ, ಗೆದ್ದು ಬಿಡ್ತಾರೆ. ಈ ಬಾರಿ ಅವರು ಟಿ ವಿಗಳಿಗೆ ಇಂಟರ್ವ್ಯೂ ಕೊಡೋದು ನೋಡಿದರೆ ಇವರಿಗೂ ಟಿಕೆಟ್ ಸಿಗೋ ಅನುಮಾನಗಳಿದೆ. ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಕಷ್ಟ ಇದೆ. ಚಿಕ್ಕಬಳ್ಳಾಪುರ ಅಂದರೆ ಇವರಿಗೆ ಟಿಕೆಟ್ ಸಿಗೋದು ಬಿ ಎನ್ ಬಚ್ಚೇಗೌಡರ ಮಗ ಆಲ್ರೆಡಿ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ ಸೇರಿ ಆಗಿದೆ. ಹಾಗಾಗಿ ಬಿ ಎನ್ ಬಚ್ಚೇಗೌಡರು ವಯಸ್ಸಿನ ಕಾರಣಕ್ಕಾಗಿ ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ. ಒಂದು ಕಾಲ ಹಳೆ ಹುಲಿ, ಹಾಗಾಗಿ ಅಲ್ಲಿ ನೋಡೋರಿಲ್ಲ. ಪ್ರಾಬ್ಲಮ್ ಇದೆ ಇಲ್ಲಿ ಕ್ಯಾಂಡಿಡೇಟ್. ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ನೋಡಿ, ವಯಸ್ಸಾಗಿದೆ ಅವರಿಗೆ, 2 ಮಾತಿಲ್ಲ. ಜಿದ್ದಿಗೆ ಬಿದ್ದು ಸಿದ್ದರಾಮಯ್ಯನವರ ಮೇಲೆ ಜಿದ್ದಿಗೆ ಬಿದ್ದು BJPಗೆ ಹೋಗಿ ಅಲ್ಲಿ ಗೆದ್ದು ಬಂದಿರುವಂಥದ್ದು. ಒಂದು ಕಾಲದಲ್ಲಿ ಅವರ ಮಾತು ಅಂದರೆ ಬಹಳ ಅದ್ಭುತ ರೀ. ನಿಮಗೆ ಸದನದಲ್ಲಿ ಶ್ರೀನಿವಾಸ್ ಪ್ರಸಾದ್ ಮಾತಾಡ್ತಾ ಇದ್ದರೆ ಒಂದು ಪ್ರೊಫೆಸರ್ ಟೀಚ್ ಮಾಡ್ದಂಗೆ ಇರ್ತಿತ್ತು. ಈಗ ಅದಿಲ್ಲ. ಇನ್ನು ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ವಯಸ್ಸಾಗಿದೆ, ಅಲ್ಲಿ ಆಲ್ರೆಡಿ ರಾಮುಲು ಕಾಯ್ತಾ ಇದ್ದಾರೆ. ಚಿತ್ರದುರ್ಗ ನಾರಾಯಣಸ್ವಾಮಿ, ಆಲ್ರೆಡಿ ಚಿತ್ರದುರ್ಗದಲ್ಲಿ ನಾರಾಯಣಸ್ವಾಮಿ ಹೇಳಿದರು ನಾನಿಲ್ಲ ತಂದ್ಬಿಟ್ಟು ಹೇಳಿದರು, ಅಲ್ಲೂ ಕೂಡ ಒಂದು ಬರ ಇದೆ. ಬಾಗಲಕೋಟೆ ಪಿ ಸಿ ಗದ್ದಿಗೌಡರು ಯಾವಾಗ ಏನು ಮಾತಾಡ್ತಾರೆ, ಏನು ಮಾಡಿದ್ದಾರೆ ನಮಗೂ ಯಾವತ್ತೂ ಒಂದು ಗೊತ್ತಾಗ್ತಾ ಇಲ್ಲ. ಪಿ ಸಿ ಗದ್ದಿಗೌಡರು ಅಂತಂದಾಗ ಎಲ್ಲಿ MP ಅಂತೂ ಸಮ್ಟೈಮ್ಸ್ ಗೊತ್ತಾಗಲ್ಲ, ಆ ಥರ ಇದೆ. ಸೊ ಹಾಗಾಗಿ 12 ಕ್ಷೇತ್ರಗಳು ಪ್ರಾಬ್ಲಮಲ್ಲಿ ಇದೆ. ಅದಕ್ಕೆ ಏನು ಮದ್ದರಿತಾರೆ, ಬೇರೆ ಬೇರೆ ಆಕಾಂಕ್ಷಿಗಳಿದ್ದಾರೆ, ಎಲ್ಲದಕ್ಕೂ ಆಕಾಂಕ್ಷಿಗಳಿದ್ದಾರೆ. ಬಾಗಲಕೋಟೆಯಲ್ಲಿ ಅನೇಕರು ಕೇಳಿದ್ದಾರೆ, ಇರಲಿ. ಈಗ ಮುಂದಿನ ಸುದ್ದಿಗೆ ಬರೋಣ.